ಚೆನ್ನಾಗಿ ಕೊಯ್ದೆ ಇದು ಎಲ್ಲಿವರೆಗೆ ಇರ್ತದನೋಪ್ಪ ಈ ರೈತರ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಬಡತನದ ಸಮಸ್ಯೆ ಇವು ನಮ್ಮ ಜೊತೆ ಇರ್ತಾವೇನೋ ಅಂತ. ಯಾಕಂದ್ರೆ ಇದ್ರ ಬಗ್ಗೆ ಚರ್ಚೆನೇ ಅಲ್ಲಿ ಆಗೋದಿಲ್ಲ ರೀ. ಬರೀ ಚರ್ಚೆ ಆಗಿ ಉಳಿಬಾರ್ದು. ಅದು ಕಾಲು ರೂಪಾಯಿ ಬರ್ಬೇಕು, ಏನು ಡಿಸಿಷನ್ ತೊಗೊಳ್ತಾರೆ ಅದನ್ನು. ಯಾಕೆಂದ್ರೆ ಬೆಂಬಲ ಬೆಲೆ ಎಲ್ಲಿವರೆಗೆ ಬೆಳೆದ ಬೆಲೆ ಸಿಗೋದಿಲ್ಲ ಅಲ್ಲಿ ರೈತ ಉದ್ಧಾರ ಆಗೋದಿಲ್ಲ ಮತ್ತು ದೇಶ ಉದ್ಧಾರ ಆಗೋದಿಲ್ಲ. ಯಾಕೆಂದ್ರೆ ಗಳಿಸಿದ ಹಣವನ್ನು ರೈತ ಇಲ್ಲೇ ಖರ್ಚು ಮಾಡ್ತಾನಮ್ಮ, ಬೇರೆ ಕಡೆ ಹೋಗೋದಿಲ್ಲ. ರೈತ ಇನ್ನೊಂದು ದಿವಸ ದುಡ್ಡು ಹೋಗಿ ಇಟ್ಟುಬಿಟ್ರೆ ನಮ್ಗೆ ಗಳಿಕೆ ಆಗೋದಿಲ್ಲ. 1,00,000 ಕೋಟಿ, 2,00,000 ಕೋಟಿ, 10,000 ಕೋಟಿ, 20,000 ಕೋಟಿ ಅವ್ರು ಕನಿಷ್ಠ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವು ಹೋಗಿಡ್ಬೋದು. ಅಲ್ಲಿ ಒಂದು 10% ಜನ ಇಲ್ಲ, ಈ ದೇಶದ 5% ಅಂದರೆ ಬೇಡ, ಒಂದು 3-4% ಜನ ಹೋಗಿ ಬೇರೆ ದೇಶ ಇಟ್ಕೋತಾರೆ. ಎಲ್ಲ ನಮ್ಮ ದುಡ್ಡು ತೊಗೊಂಡು ಹೋಗಿ ಟ್ಯಾಕ್ಸ್ ನಾವು ಕಟ್ಟೋದು, ಅವ್ರು ಎಪ್ಸ್ಕೊಂಡು ಹೋಗಿಬಿಡೋದು. ಮತ್ತು ಕೇಳ್ಕೊಂಡು ನಾವು ಟ್ಯಾಕ್ಸ್ ಹೆಚ್ಚು ಕೊಡ್ತೀವಿ ಅಂತ ಮಧ್ಯಮ ವರ್ಗದವ್ರು ಮಾತಾಡ್ತಾರೆ. ನಮ್ಮಿಂದ ನಡೆಯಪ್ಪ ಈ ದೇಶ, ಈ ರಾಜ್ಯ ಅನ್ನುವಂಗೆ. ಆದ್ರೆ ಇವತ್ತು ಪ್ರತಿ ಸರ್ಕಾರಗಳು ಟ್ಯಾಕ್ಸಿಂದ ನಡೀತಾ ಇದ್ದಾವೆ. ಆ ಟ್ಯಾಕ್ಸ್ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಿಂದ ಹೆಚ್ಚು ಬರ್ತದೆ. ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಯಾವ ಇದಾವೆ? ರೈತರ ಮೇಲೆ, ನಮ್ಮ ಮೇಲೆ, ನಿಮ್ಮ ಮೇಲೆ, ಜನಸಾಮಾನ್ಯ ಮೇಲೆ ಅದಾವ ಟ್ಯಾಕ್ಸ್ಗಳು. ಆ ದುಡ್ಡು ತೊಗೊಂಡು ನೀವು ರೋಡ್ ಮಾಡ್ತೀವಿ, ಮತ್ತೇನು ಮಾಡ್ತೀವಿ, ಅದು ಕಾಂಟ್ರಾಕ್ಟ್ ಹಿಡ್ಕೊಂಡು ಪ್ರಯತ್ನ ಮಾಡ್ತೀರಿ. 45% ಹೊಡ್ಕೊಳ್ತೀರಿ ರಾಜಕಾರಣಿಗಳು. ಕಾಂಟ್ರಾಕ್ಟ್ ಕೆಲಸ ಮಾಡೋದಿಲ್ಲ ಅವರು, ನಿಮಗೆಲ್ಲ ಕೊಟ್ಟು ಉಳಿದಿದ್ದೀವಿ, ಸ್ವಲ್ಪ ಕೆಲಸ ಮಾಡ್ತಾರೆ. ಆದರೆ ಅವರು ಅವರೆಲ್ಲ ಹೊಡೆದು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇಲ್ಲೇ ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗಿ ಹೋಗಿಬಿಟ್ಟದೆ. ಅದಕ್ಕೆ ಸಂಗ್ರಹ ಕೂತ್ಬಿಟ್ಟಿದ್ರೆ ಹೋಗಿದ್ದು, ಅದು ಚಲಾವಣೆಗೆ ಇಲ್ಲ ದುಡ್ಡು. ಅದರ ರೈತರಿಗೆ ಅದ ಮಾರ್ಕೆಟ್ ಸಿಗ್ತದೆ. ಆ ದುಡ್ಡು ನಾವು ಬಂದ ದುಡ್ಡನ್ನು ಮಾರ್ಕೆಟ್ಗೆ ಖರ್ಚು ಮಾಡ್ತಾರೆ. ತಮ್ಮ ಹೆಂಡ್ರಿಗೆ, ಮಕ್ಕಳಿಗೆ ಸೀರೆ, ಮತ್ತಿರೋ ಬಟ್ಟೆ, ಅದು ಇದು ಬಂಗಾರ ಹಿಂಗಾರ ಮಾಡ್ತಾನೆ. ಮತ್ತಿರೋ ಮಾಡಿ ತಮಗೂ ಖುಷಿ ಪಡ್ತಾನೆ, ಖರ್ಚು ಮಾಡ್ತಾನೆ. ರೈತನ ಕೈ ದೊಡ್ಡದು, ದುಡಿದು ದೊಡ್ಡದು, ಊಟ ಮಾಡೋದ್ರಲ್ಲೇ ಆರಾಮಾಗಿ ಇರೋದ್ರಲ್ಲಿ ದೊಡ್ಡದನ. ದುಡಿದ ಮೇಲೆ ದುಡ್ಡು ಇಲ್ಲೇ ಖರ್ಚು ಮಾಡ್ತಾನೆ. ಅವು ಬರೋದ್ರಿ ಎಷ್ಟು ಪಾಪ ಲಾಭ. ಆ ದುಡ್ಡನ್ನು ಸ್ವಲ್ಪ ಏನೋ ಮಾಡ್ಕೊಳ್ತಾನೆ. ನಮ್ಮ ಮಾರ್ಕೆಟ್ ನಡೀತದೆ ರೀ, ಭಾಳ ಸಿಂಪಲ್ ಅದ. ಇಲ್ಲಿ ಇದು ಭಾಳ ದೊಡ್ಡ ಲಾಜಿಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ರೈತಗೆ ನಾವು ಕ್ವಶ್ಚನ್ ಅಂತಂದರೆ